ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಹಾಜನಗಳೇ, ನಮ್ಮೂರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ. ಗೂಳಿ ಹೆಸರು ಹೇಳ್ಕೊಂಡು ರುದ್ರ ಕೊಲೆಗಳನ್ನು ನಡೆಸ್ತಿದ್ದ. ಅದನ್ನ ನಮ್ಮ ಸೂರಪ್ಪನವರು ಬಗೆಹರಿಸಿದ್ರು. ನಮ್ಮೂರಿನ ಹಿರಿಯ ಅರ್ಚಕರು ತೀರ್ಕೊಂಡ್ಬಿಟ್ರು. ಅದಾದ್ಮೇಲೆ ನಮ್ಮ ನಾಯಕರಾದಂತಹ ಸತ್ಯಮೂರ್ತಿ ಅವರನ್ನ ಯಾರೋ ಕಿಡಿಗೇಡಿಗಳು ಅಪಹರಿಸಿದ್ದಾರೆ. ಆದಷ್ಟು ಬೇಗ ಅವರು ಹಿಂದಿರುಗಿ ಬರಲಿ ಕ್ಷೇಮವಾಗಿ ಅಂತ ಆ ತಾಯಿ ಜಗದಂಬೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಾವು ಈ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಯಾಕೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ನಮ್ಮೂರಿನ ಅರ್ಚಕರ ಮೈ ಮೇಲೆ ಅಮ್ಮನವರೇ ಬಂದು ಊರ್ ನಾಯಕನ ಪಟ್ಟಕ್ಕೆ ಯಾರನ್ನಾದ್ರೂ ನೇಮಕ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಸೂರ್ಯವರ್ಧನ್ ಅವರನ್ನೇ ನಮ್ಮ ಮುಂದಿನ ಚೇರ್ಮನ್ ಅಂತ ನಿರ್ಧಾರ ಮಾಡಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೀವಿ. ನಮ್ಮ ಧಣಿಗಳಾದಂತಹ ಸತ್ಯಮೂರ್ತಿ ಅವರ ಮೇಲೆ ನೀವೆಲ್ಲರೂ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರೋ ಅದೇ ರೀತಿ ಸೂರ್ಯವರ್ಧನ್ ಅವರ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಬೆಂಬಲ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅರ್ಚಕ್ರೆ, ಶಾಸ್ತ್ರೋಕ್ತವಾಗಿ ಪಟ್ಟಾಭಿಷೇಕಕ್ಕೆ ಏನೇನು ಮಾಡಬೇಕೋ ಅದನ್ನ ಮುಂದುವರಿಸಿ. ಆಗಲಿ. ಸೂರ್ಯವರ್ಧನ್ ಅವರಿಗೆ, ಸೂರ್ಯವಂಶದವರಿಗೆ, ಚೇರ್ಮನ್ರಿಗೆ, ಸೂರ್ಯವಂಶದವರಿಗೆ, ಸೂರ್ಯವರ್ಧನ್ ಅವರಿಗೆ, ಸೂರ್ಯವಂಶಕ್ಕೆ, ಸೂರ್ಯವಂಶದವರಿಗೆ, ಸೂರ್ಯವರ್ಧನ್ ಅವರಿಗೆ, ಚೇರ್ಮನ್ರಿಗೆ. ನಿಲ್ಲಿಸಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ದಿಕ್ಕು ದೆಸೆ ಇಲ್ದೇರೋನ್ನ ಕರ್ಕೊಂಡು ಬಂದು ಊರಿನ ನಾಯಕನ ಪಟ್ಟಕ್ಕೆ ಏರಿಸ್ತಾ ಇದ್ದೀರಾ. ನಾನು ನಮ್ಮೂರಿನ ದೇವಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವನಿಗೂ ನಮ್ಮೂರಿಗೂ ಯಾವ ಸಂಬಂಧನೂ ಇಲ್ಲ. ಒಬ್ಬ ಸಮಯ ಸಾಧಕನನ್ನ ಕರ್ಕೊಂಡು ಬಂದು ಊರಿನ ಚೇರ್ಮನ್ ಪಟ್ಟಕ್ಕೆ ಏರಿಸ್ತಾ ಇದ್ದೀರಾ. ಮುಂದೆ ಯಾವುದೇ ಒಂದು ದೊಡ್ಡ ಅನಾಹುತ ಆಗೋದಕ್ಕಿಂತ ಮುಂಚೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಈ ಹುಚ್ಚಾಟನ ಇಲ್ಲಿಗೆ ನಿಲ್ಲಿಸಿ. ಇವನಿಗೆ ಕೊಡಬೇಕಾಗಿರೋದು ನಾಯಕನ ಪಟ್ಟ ಅಲ್ಲ, ನಯವಂಚಕನ ಪಟ್ಟ. ನನ್ನ ಮಾತನ್ನ ದಯವಿಟ್ಟು ಕೇಳಿ. ಮುನೇಂದ್ರ, ನಿನ್ನ ರಾಜಕೀಯ ಏನಿದ್ರು ಸಿಟಿಲಿ ಇಟ್ಕೋ. ಬಂದ್ಬಿಟ್ಟ ದೊಡ್ಡದಾಗಿ ಮೊಸಳೆ ಕಲ್ಲು ಹುಡ್ಕೋಕೆ. ಆಡೋ ಮಕ್ಕಳಿಂದ ಹಿಡ್ಕೊಂಡು ಹಿರಿ ತಲೆಗಳ ತನಕ ಎಲ್ರಿಗೂ ಗೊತ್ತು ಸೂರ್ಯವರ್ಧನ್ ಅವರೇ ಸತ್ಯಮೂರ್ತಿ ಅವರ ಮೊಮ್ಮಗ ಅಂತ. ನೀನು ಹೊಸದಾಗಿ ಇಲ್ಲಿ ಬಂದು ಭಾಷಣ ಬಿಗಿಯೋ ಅವಶ್ಯಕತೆ ಇಲ್ಲ. ಯೋ, ಕಳ್ಳೋ ಟ್ಯಾಕ್ಸ್ ಗೆದ್ದಂಗಲ್ಲ ನಾಯಕರ ಪಟ್ಟ ಸಿಕ್ಕೋದು. ದೇವಿ ಆಶೀರ್ವಾದದಿಂದಲೇ ಇವ್ರು ಇಲ್ಲಿ ಕೂತಿರೋದು. ದೇವರ ಆಶೀರ್ವಾದ, ಊರ್ ಜನರ ಬೆಂಬಲ ಇಲ್ಲದೆ ನಾವಿಲ್ಲಿ ಪಟ್ಟಾಭಿಷೇಕ ನಡೆಸ್ತಾ ಇಲ್ಲ. ನೋಡು,
ಒಳ್ಳೆ ಮನಸ್ಸಿದ್ರೆ ಆಶೀರ್ವಾದ ಮಾಡು, ಇಲ್ಲ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋ. ಅದು ಬಿಟ್ಟು ಆಗೋ ಶುಭ ಕಾರ್ಯಕ್ಕೆ ಕಲ್ಲು ಹಾಕೋಕ್ ಬರಬೇಡ. ನಾವೇ ನಿನಗೆ ಎಲೆ ಎಡ್ಗೆ ತಾಂಬೂಲ ಕೊಟ್ಟು ಬಾ ಅಂತ ಕರೆದಿಲ್ವಲ್ಲ? ನನಗೆ ಗೊತ್ತು, ನಾನು ಎಷ್ಟೇ ಅರ್ಚಾಡಿದ್ರು ಎಷ್ಟೇ ಕೂಗಾಡಿದ್ರು ನೀವು ನನ್ನ ನಂಬಲ್ಲ. ಅದಕ್ಕೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ. ಮುನೇಂದ್ರ, ಆಗೋ ಕೆಲಸ ಬಿಟ್ಟು ನಿಂದೇನೇ ಹೊಸ ಪಂಚಾಯಿತಿ? ಇದು ನನ್ನೂರು, ನೀವು ನನ್ನ ಜನ. ನಿಮಗನ್ಯಾಯ ಆದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ನಾನಲ್ಲ. ನಿಮಗ್ ನನ್ನ ಕಂಡ್ರೆ ಆಗದೆ ಇರಬಹುದು, ಆದ್ರೆ ನಾನ್ ನಿಮ್ಮನ್ನ ಯಾವತ್ತೂ ಕೈ ಬಿಡೋನಲ್ಲ. ಇಲ್ಲಿ ನಿಂತ್ಕೊಂಡಿರೋನು ಸೂರ್ಯವಂಶದ ರಕ್ತ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ದೇವ್ರ ಆಶೀರ್ವಾದ ಅಂತ ನೀವ್ ಹೇಳ್ತೀರಾ, ಆದ್ರೆ ಇಲ್ಲಿ ಸತ್ಯ ಹೇಳಕ್ ಬಂದಿರೋದು ಗುಡಿಯಲ್ಲಿರೋ ನಿಮ್ ದೇವ್ರಲ್ಲ. ಇವನನ್ನ ಹೆತ್ತಿ ಹೊತ್ತಿ ಸಲಹಿ ಸಾಕಿದ ಇವನ ತಾಯಿ ದೇವ್ರು. ಏನ್ ಹೇಳ್ತಾ ಇದೀಯ ಮುನೀಂದ್ರ? ಇವನ್ ಹೆತ್ತೋರು ಯಾವಾಗ್ಲೂ ತೀರ್ಕೊಂಡ್ರಲ್ಲ, ಇನ್ಯಾವ ತಾಯಿ ಇದಾರೆ ಇವ್ರಿಗೆ? ತೀರ್ಕೊಂಡಿದ್ದು ಸತ್ಯಮೂರ್ತಿಯವರ ಮಗ ಸೊಸೆ. ಅವರು ಇವನನ್ನ ಹೆತ್ತದವರಲ್ಲ. ಇವನನ್ನ ಹೆತ್ತದವಳು ಇಲ್ಲೇ ಇದ್ದಾಳೆ, ಸಿಟಿಯಿಂದ ಬಂದಿದ್ದಾಳೆ. ಇವನ ಬಣ್ಣ ಕಳ್ಸಿ ಇವನ ಬಂಡವಾಳ ಬಯಲ್ ಮಾಡ್ಬೇಕಂತಾನೆ ಇವನ ಹೆತ್ತ ತಾಯಿನ ನಾನೇ ಖುದ್ದಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಏನಮ್ಮ, ಬನ್ನಿ.